ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದಾದ ಬಿಗ್ ಬಾಸ್ ಮತ್ತೆ ಹೊಸ ಸೀಸನ್ನಲ್ಲಿ ಸಜ್ಜಾಗುತ್ತದೆ. ಪ್ರತಿ ವರ್ಷ ಈ ಶೋ ಆರಂಭವಾಗುವ ಮುನ್ನ ಎಲ್ಲರಲ್ಲೂ ಒಂದು ಪ್ರಶ್ನೆ ಕಾಡುತ್ತದೆ. ಈ ಬಾರಿ ಮನೆಯೊಳಗೆ ಯಾರ್ಯಾರು ಹೋಗ್ತಾರೆ? ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್, ಫೇಸ್ಬುಕ್ ಮತ್ತು ವಿವಿಧ ಮನೋರಂಜನಾ ವೆಬ್ಸೈಟ್ಗಳಲ್ಲಿ ಹಲವಾರು ಹೆಸರುಗಳು ಹರಿದಾಡುತ್ತಿವೆ. ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಕನ್ನಡ 2026ರಲ್ಲಿ ಯಾರಿಗೆ ಅವಕಾಶ ಸಿಗುವುದು ಎಂಬುದನ್ನು ನೋಡೋಣ. ಮೊದಲಿಗೆ ಕನ್ನಡ ಧಾರಾವಾಹಿಯ ನಟ ನಟಿಯರ ಬಗ್ಗೆ ಮಾತಾಡೋಣ. ಪ್ರತಿ ಸೀಸನ್ನಲ್ಲಿಯೂ ಜನಪ್ರಿಯ ಧಾರಾವಾಹಿಗಳ ಕಲಾವಿದರು ಅವಕಾಶ ಸಿಗುವುದು ಸಾಮಾನ್ಯ. ಈ ಬಾರಿಯೂ ಕೆಲವು ವರದಿಗಳಲ್ಲಿ ಸುಷ್ಮಾ ರಾಯ್ ಅವರ ಹೆಸರು ಕೇಳಿಬರುತ್ತಿದೆ. ಅವರು ನಿಜವಾಗಿಯೂ ಬಂದರೆ ಮನೆಯೊಳಗೆ ಉತ್ತಮ ಸ್ಪರ್ಧೆಯಾಗಬಹುದು ಎಂದು ಅಭಿಮಾನಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ರಿತ್ವಿಕ್ ಅವರ ಹೆಸರು ಹಲವಾರು ಕಡೆ ಚರ್ಚೆಯಾಗುತ್ತಿದೆ. ಯುವ ಪ್ರೇಕ್ಷಕರಲ್ಲಿ ಅವರಿಗೆ ಉತ್ತಮ ಪರಿಚಯಿಸುವುದರಿಂದ ಅವರು ಬಂದರೆ ಆಟ ಇನ್ನಷ್ಟು ರೋಚಕವಾಗಬಹುದು ಎಂದು ಹೇಳಲಾಗುತ್ತದೆ. ಭರತ್ ಬೋಪಣ್ಣ ಅವರ ಹೆಸರು ಕೆಲವು ವರದಿಗಳಲ್ಲಿ ಕಾಣಿಸುತ್ತಿದೆ. ಆದರೆ ಮತ್ತೊಂದು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಏನೆಂದರೆ, ಈ ಎಲ್ಲ ಹೆಸರುಗಳು ವಾಹಿನಿಯನ್ನು ಅಧಿಕೃತ ಘೋಷಿಸಿಲ್ಲ. ಇದರ ಜೊತೆಗೆ ಕೆಲವು ಮಾಜಿ ಸಿನಿಮಾ ಕಲಾವಿದರು, ಧಾರಾವಾಹಿ ನಟರು, ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಹಾಗೂ ಯೂಟ್ಯೂಬ್ ಕ್ರಿಯೇಟರ್ಸ್ಗಳ ಹೆಜ್ಜೆಗಳು ಜೋರಾಗಿವೆ. ಈ ಬಾರಿ ಬಿಗ್ ಬಾಸ್ನಲ್ಲಿ ಯಾವ ರೀತಿಯ ಟಾಸ್ಕ್ಗಳು ಇರಬಹುದು ಎಂಬುದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಹಿಂದಿನ ಸೀಸನ್ಗಳಿಗಿಂತ ಕಠಿಣ ದೈಹಿಕ ಮತ್ತು ಮಾನಸಿಕ ಟಾಸ್ಕ್ಗಳನ್ನು ಅಭಿಮಾನಿಗಳು ನಿರೀಕ್ಷಿಸುತ್ತಾರೆ. ಮನೆಯೊಳಗೆ ಸ್ನೇಹ, ಜಗಳ, ನಾಮಿನೇಷನ್, ಕ್ಯಾಪ್ಟನ್ಸಿ, ಲಕ್ಸುರಿ ಬಜೆಟ್ ಟಾಸ್ಕ್ ಮತ್ತು ವೀಕೆಂಡ್ ಎಪಿಸೋಡ್ಗಳಲ್ಲಿ ಎಂದಿನಂತೆ ಪ್ರಮುಖ ಆಕರ್ಷಣೆಯಾಗಲಿವೆ. ನಿರೂಪಕಿಯಾಗಿ ಮತ್ತು ಯಾರು ಬರುತ್ತಾರೆ ಎಂಬ ಪ್ರಶ್ನೆಯಲ್ಲಿ ಅಭಿಮಾನಿಗಳಲ್ಲಿ ಇದೆ. ಅಧಿಕೃತ ಘೋಷಣೆಗಾಗಿ ಎಲ್ಲರೂ ಕಾಯುತ್ತಿದ್ದಾರೆ. ಹೊಸ ಸೀಸನ್ನೊಂದಿಗೆ ಸಂಬಂಧಿಸಿದ ಮಾಹಿತಿ ಬಿಡುಗಡೆ ಆದ ತಕ್ಷಣ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಬಿಗ್ ಬಾಸ್ ವಿಶೇಷ ಏನೆಂದರೆ, ಮನೆಯೊಳಗೆ ಹೋದ ನಂತರವೇ ಪ್ರತಿಯೊಬ್ಬ ಸ್ಪರ್ಧಿಯು ನಿಜವಾದ ವ್ಯಕ್ತಿತ್ವ ಜನರಿಗೆ ಗೊತ್ತಾಗುತ್ತದೆ. ಹೊರಗಡೆ ಶಾಂತವಾಗಿರುವವರು ಮನೆಯೊಳಗೆ ಆಕ್ರಮಣಕಾರಿಯಾಗಬಹುದು. ಮತ್ತು ಕೆಲವರು ಹೊರಗಡೆ ಗಂಭೀರವಾಗಿ ಕಾಣಿಸಿದರೂ ಮನೆಯೊಳಗೆ ಎಲ್ಲರ ಮನ ಗೆಲ್ಲಬಹುದು. ಆದ್ದರಿಂದ ಕೆಲವರ ಜನಪ್ರಿಯತೆ ಮಾತ್ರವಲ್ಲ, ತಾಳ್ಮೆ, ಬುದ್ಧಿವಂತಿಕೆ, ನಾಯಕತ್ವ, ತಂಡದೊಂದಿಗೆ ಕೆಲಸ ಮಾಡುವ ಗುಣ ಮತ್ತು ಒತ್ತಡವನ್ನು ನಿಭಾಯಿಸುವ ಸಾಮರ್ಥ್ಯವೇ ಬಿಗ್ ಬಾಸ್ನಲ್ಲಿ ಮುಖ್ಯವಾಗಿದೆ. ಈ ಬಾರಿ ಕೆಲವು ಟ್ರೋಫಿಗಳು ಗೆಲ್ಲುತ್ತಾರೆ ಎಂಬುದು ಈಗಾಗಲೇ ಹೇಳಲು ಸಾಧ್ಯವಿಲ್ಲ. ಆದರೆ ಸರಿಯಾಗಿ ಆಟ ಆಡಿದ ಸ್ಪರ್ಧಿಯೇ ಕೊನೆಯವರೆಗೂ ಉಳಿಯುವ ಸಾಧ್ಯತೆ ಇದೆ ಎಂದು ಹೇಳಬಹುದು. ಇದೀಗ ನಿಮ್ಮ ಅಭಿಪ್ರಾಯವೇ? ಈ ಬಿಗ್ ಬಾಸ್ ಕನ್ನಡ ಸೀಸನ್ನ 13 ಮನೆಯೊಳಗೆ ಯಾರೆಲ್ಲ ನೋಡಲು ಹೆಚ್ಚು ಇಷ್ಟಪಡುತ್ತೀರಿ? ನಿಮ್ಮ ಫೇವ್ರೆಟ್ ನಟ, ನಟಿ, ಯೂಟ್ಯೂಬರ್ ಅಥವಾ ಗಾಯಕ ಯಾರಾದರೂ ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಹೊಸ ಕನ್ನಡ ಮನೋರಂಜನಾ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ಮರೆಯಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.